ನಮಸ್ಕಾರ. ಮಗುವಿನ 5 ಹಂತಗಳ ಬೆಳವಣಿಗೆಯ ಮಹತ್ವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಮಗುವು ಹುಟ್ಟುತ್ತಲೇ ಈ ಜಗತ್ತಿಗೆ ಪ್ರತಿಕ್ರಿಯಿಸುತ್ತದೆ, ತಾಯಿಯನ್ನು ಅರಿಯುತ್ತದೆ. ಅಲ್ಲಿಂದಲೇ ಆರೋಗ್ಯವಂತ ಮಗುವನ್ನು ಗುರುತಿಸಬೇಕು. ಹೇಗೆ ನೋಡೋಣ ಬನ್ನಿ. ಮಕ್ಕಳು ಹುಟ್ಟಿದ ಕೂಡಲೇ ತಾಯಿಯನ್ನು ಪರಿಮಳದಿಂದಲೇ ಗುರುತಿಸಬಲ್ಲವು. ಮಕ್ಕಳು ಬೆಳೆದಂತೆ ಅವರ ಮೂಸು ಶಕ್ತಿಯು ಕಡಿಮೆಯಾಗಿ ಸಾಮಾನ್ಯ ಎನಿಸುತ್ತದೆ. ಅದೇ ರೀತಿ ಮಗುವಿನ ಮುಟ್ಟುವ ಅನುಭೂತಿ ಕೂಡ ಅಧಿಕವಿರುತ್ತದೆ. ಹೆಚ್ಚು ಕಾಲ ತಾಯಿಯ ಎದೆಬಡಿತ ಕೇಳುತ್ತಾ ಮೊಲೆ ಹಾಲು ಕುಡಿಯಲು ಬಯಸುತ್ತದೆ. ಮೊದಲು 1 ವರ್ಷದವರೆಗೆ ಪ್ರತಿದಿನ 17 ಗಂಟೆ ನಿದ್ದೆ ಮಾಡಲು ಬಯಸುತ್ತವೆ. ಈ ಕಡು ನಿದ್ದೆ ಕೂಡ ವಯಸ್ಸಾದಂತೆ ಬಿಡು ನಿದ್ದೆಯಾಗಿ ಬದಲಾಗುತ್ತದೆ. ಮಗು ಮೊದಲು 3-4 ದಿನ ಅಳುವಾಗ ಕಣ್ಣೀರು ಬರುವುದಿಲ್ಲ. ಮುಂದೆ ಅತ್ತರೆ ಮುತ್ತಿನಂತೆ ಕಣ್ಣೀರು ಸುರಿಸುತ್ತದೆ. ಆದರೆ ಕೆಲವು ಮಕ್ಕಳು ಅಮ್ಮನ ಗಮನ ಸೆಳೆಯಲು ಕಳ್ಳ ಅಳು ಕಲಿಯುತ್ತವೆ. ಆಗ ಕಣ್ಣೀರಾದರೂ ಹೇಗೆ ಬಂದಿತು? ಹೊಸದಾಗಿ ಹುಟ್ಟಿದ ಮಗುವಿನ ದಿಟ್ಟಿ ಕೆಲವು ಅಡಿಗಳವರೆಗೆ ಮಾತ್ರ ಇರುತ್ತದೆ. ಬಾಲ್ಯದಲ್ಲಿ ವಿಸ್ತಾರಗೊಳ್ಳುತ್ತದೆ. ಮಕ್ಕಳ ಬೆಳವಣಿಗೆಯನ್ನು 5 ಹಂತದ್ದಾಗಿ ವಿಜ್ಞಾನವು ವಿವರಿಸಿದೆ. ವೈದ್ಯಕೀಯವು ಅದನ್ನು ಆತುಕೊಂಡಿದೆ. ಅವು ಹೊಸ ಹುಟ್ಟಿನ ಬೆಳವಣಿಗೆ, ಹಸುಗೂಸು ಬೆಳವಣಿಗೆ, ಅಂಬೆಗಾಲಿಡುವಾಗಿನ ಬೆಳವಣಿಗೆ ಮತ್ತು ಶಾಲೆಗೆ ಮೊದಲಿನ ಬೆಳವಣಿಗೆ, ಕಲಿಕಾ ಕಾಲದ ಬೆಳವಣಿಗೆ. ಒಂದು ಮಗು ಹರೆಯಕ್ಕೆ ಹೋಗುವಾಗ ಈ 5 ಹಂತವನ್ನು ದಾಟುತ್ತವೆ. ಈ ಹಂತದಲ್ಲಿ ದೈಹಿಕವಾಗಿ ಸಾಕಷ್ಟು ಬದಲಾವಣೆಯೂ ಆಗುತ್ತದೆ. ಅದೇ ವೇಳೆ ವಾತಾವರಣವನ್ನು ಅನುಸರಿಸಿ ಮಾನಸಿಕ ಬದಲಾವಣೆಯೂ ಆಗುತ್ತದೆ. ಅದೇ ಮನೆ ಮತ್ತು ವಾತಾವರಣದ ಮೇಲೆ ಮಗು ಬಹುಬೇಗ ಒಂದಷ್ಟು ಭಾಷೆ ಕಲಿಯುತ್ತದೆ. ಮುಂದೆ ಆ ಕಲಿಯುವ ವೇಗವು ಕುಸಿಯುತ್ತಾ ಸಾಗುತ್ತದೆ. ಹೊಸ ಹುಟ್ಟಿನ ಹೊತ್ತಿನ ಬೆಳವಣಿಗೆ ಎಂದರೇನು? ನವಜಾತ ಶಿಶುವು ಅದರ ಸುತ್ತವಿರುವ ಜಗತ್ತಿಗೆ ತನ್ನದೇ ಮಿತಿಯಲ್ಲಿ ಪ್ರತಿಕ್ರಿಯಿಸುತ್ತದೆ. ಹೆತ್ತವರ ಅಪ್ಪುಗೆಯಿಂದ ಅಳು ನಿಲ್ಲಿಸುತ್ತದೆ. ದೊಡ್ಡ ಸದ್ದಿನಿಂದ ಬೆಚ್ಚಿ ಬೀಳುತ್ತದೆ. ಇವೆಲ್ಲ ಸಹಜ. ಇವನ್ನೇ ವೈದ್ಯರು ಸಹಜ ಬೆಳವಣಿಗೆ ಎಂದು ಹೇಳುತ್ತಾರೆ. ಶಬ್ದಕ್ಕೆ ಮಗು ಬೆದರದಿದ್ದರೆ ಕಿವಿಯ ತೊಂದರೆ ಪರಿಶೀಲಿಸಬೇಕಾಗುತ್ತದೆ. ಕರೆದಾಗ ನಮ್ಮತ್ತ ಮಗುವಿನ ದಿಟ್ಟಿ ಹೊರಳದಿದ್ದರೆ ಕಣ್ಣಿನ ಸಮಸ್ಯೆ ಇದೆಯೇ ಎಂದು ತಿಳಿಯಬೇಕಾಗುತ್ತದೆ. ಹೀಗೆ ಹೊಸತಾಗಿ ಹುಟ್ಟಿದ ಮಗು ಜಗದತ್ತ ಪ್ರತಿಕ್ರಿಯಿಸುವುದರ ಮೇಲೆ ಅದು ಆರೋಗ್ಯಕರ ಮಗು ಎನ್ನುವುದು ನಿರ್ಣಯವಾಗುತ್ತದೆ. ಹೊಸತಾಗಿ ಹುಟ್ಟಿದ ಮಗು ಮೊದಲ ತಿಂಗಳು ಹೊಟ್ಟೆಯ ಮೇಲೆ ಬಿಟ್ಟಾಗ ತಲೆಯನ್ನು 2 ಕಡೆಗೂ ತಿರುಗಿಸಿ ನೋಡುತ್ತದೆ. 2ನೆಯ ತಿಂಗಳಿನಲ್ಲಿ ಅದೇ ರೀತಿ ಹೊಟ್ಟೆಯ ಆಧಾರದಲ್ಲಿ ಇದ್ದಾಗ ಹೊಟ್ಟೆಯ ಮೇಲೆ ಭಾರ ಹಾಕಿ ತಲೆಯನ್ನು ಮೇಲೆತ್ತಲು ಪ್ರಯತ್ನಿಸುತ್ತದೆ. 3ನೇ ತಿಂಗಳಿನಲ್ಲಿ ಕೈಗೆಟಕುವ ವಸ್ತುಗಳನ್ನು ಹಿಡಿದುಕೊಳ್ಳುತ್ತದೆ. 4ನೆಯ ತಿಂಗಳು ಹೊಟ್ಟೆಯ ಮೇಲೆ ಮಲಗಿಸಿದರೆ 2 ಕೈಗಳನ್ನು ಊರಿ ಮೇಲೇಳಲು ಯತ್ನಿಸುತ್ತದೆ. ದೇಹ ಒಂದಷ್ಟು ಎತ್ತುವಲ್ಲಿ ಸಫಲವಾಗುತ್ತದೆ. ಮಗು ಸಹಜವಾಗಿ ಬೆಳೆಯುತ್ತಿದೆ ಎಂಬುದನ್ನು ಇವುಗಳ ಹೋಲಿಕೆಯಿಂದ ಮತ್ತು ಇತರ ಮಕ್ಕಳ ಹೋಲಿಕೆಯಿಂದ ತಿಳಿದುಕೊಳ್ಳಬಹುದು. ಅನುಭವಿ ಅಜ್ಜಿಯರು ಅದನ್ನು ಹೇಳಬಲ್ಲರು. ಇನ್ನು ವೈದ್ಯರಂತೂ ಇದ್ದೇ ಇದ್ದಾರೆ. ಮಕ್ಕಳು ಹಿರಿಯರನ್ನು, ದೊಡ್ಡ ಮಕ್ಕಳನ್ನು ಅನುಕರಿಸುವ ಹಸುಗೂಸು ಬೆಳವಣಿಗೆ ಹಂತದಲ್ಲಿ ಎಚ್ಚರದಿಂದ ಇದ್ದರೆ ಮಕ್ಕಳ ಸರಿಯಾದ ಬೆಳವಣಿಗೆಯ ಬಗೆಗೆ ಆತಂಕ ಪಡಬೇಕಾದ ಅಗತ್ಯವಿಲ್ಲ. ಹಸುಗೂಸು ಬೆಳವಣಿಗೆ ಎನ್ನುವುದು ಹುಟ್ಟಿನಿಂದ 2ನೆಯ ವರ್ಷದವರೆಗೂ ಇರುತ್ತದೆ. ಹಾಗಾಗಿ ಇದರಲ್ಲಿ ಅಂಬೆಗಾಲಿಡುವ ಕಾಲವು ಸೇರಿರುತ್ತದೆ. ಅಂಬೆಗಾಲಿಡುವ ಹಂತದಲ್ಲಿ ಮಗುವಿನ ಮಿದುಳು ವೇಗವಾಗಿ ಬಲಿಯುತ್ತದೆ. ಈ ಹಂತದಲ್ಲಿ ಮಗುವಿನಲ್ಲಿ ನೆನಪು, ಭಾಷೆ, ಆಲೋಚನೆ ಮತ್ತು ಕೆಲವು ಅಗತ್ಯದ ಕೌಶಲ್ಯಗಳು ಕೈಗೂಡುತ್ತವೆ. ಮಕ್ಕಳು ದೊಡ್ಡ ಮಕ್ಕಳನ್ನು ಮತ್ತು ಹಿರಿಯರನ್ನು ಅನುಕರಿಸಲು ಆರಂಭಿಸುತ್ತವೆ. ಈಗ ಮಕ್ಕಳು ತಮ್ಮ ಸುತ್ತಣ ಜಗತ್ತನ್ನು ಅನ್ವೇಷಿಸಲು ಬಯಸುತ್ತವೆ ಮತ್ತು ತಮ್ಮದೇ ವಿಶಿಷ್ಟ ಸ್ವಭಾವವನ್ನು ಹೊರಗಿಡಲು ಆರಂಭ ಮಾಡುತ್ತವೆ. ಸಿಕ್ಕಿದ್ದನ್ನೆಲ್ಲ ಹಿಡಿಯಲು ಮತ್ತು ಬಾಯಿಗೆ ಹಾಕಿಕೊಳ್ಳಲು ಪ್ರಯತ್ನಿಸುವುದರಿಂದ ಹಿರಿಯರು, ಹೆತ್ತವರು ತುಂಬ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ನಡೆಯಲು ಪ್ರಯತ್ನ ಮತ್ತು ಮಾತನಾಡಲು ಪ್ರಯತ್ನವು ಈ ಅಂಬೆಗಾಲಿಡುವ ಬೆಳವಣಿಗೆಯೊಂದಿಗೆ ಬೆಳವಣಿಗೆ ಕಾಣುತ್ತದೆ. ಮಗುವಿಗೆ 1 ವರ್ಷ ದಾಟುವಾಗ ಅದನ್ನು ಹಸುಗೂಸು ಬೆಳವಣಿಗೆಯ ಹಂತ ಎಂದು ಹೇಳುತ್ತಾರೆ. ಆ ಅವಧಿ 1ರಿಂದ 2 ವರ್ಷದ ವರೆಗಿನದ್ದು ಆಗಿದೆ. ಇಂಗ್ಲಿಶಿನ ಟಾಡ್ಲರ್ ಎಂಬುದನ್ನು ಸಾಮಾನ್ಯವಾಗಿ ಅಂಬೆಗಾಲಿಡುವ ಮಗು ಎಂದು ಅನುವಾದಿಸುತ್ತಾರೆ. ಆದರೆ ಟಾಡ್ಲರ್ ಎಂಬುದು ಮಳಲೆ ಮಗು, ಕೆಲವು ಸತ್ಯಗಳನ್ನು ತಿಳಿದುಕೊಳ್ಳುವ ಅನ್ವೇಷಣೆಯ ಹಂತದಲ್ಲಿರುವ ಮಗು ಎಂದರ್ಥ.
ಹಾಗಾಗಿ ಈ ಟಾಡ್ಲರ್ ಪ್ರಾಯವನ್ನು ಮಗುವಿಗೆ 3 ವರ್ಷ ಆಗುವವರೆಗೆ ಕೂಡ ಎಳೆಯುತ್ತಾರೆ. ಏಕೆಂದರೆ 3ರ ಪ್ರಾಯ ಮುಟ್ಟುವಾಗ ಮಗು ಯಾವುದನ್ನು ಕುಡಿಯಬೇಕು, ಯಾವುದನ್ನು ಕಡಿಯಬೇಕು, ಇಲ್ಲವೇ ಯಾವುದನ್ನು ಕಡಿಯಬಾರದು ಎಂಬುದನ್ನು ತಿಳಿದುಕೊಂಡಿರುತ್ತದೆ, ಜಾಗ್ರತೆ ವಹಿಸುತ್ತದೆ. ಬಿಸಿ ಮುಟ್ಟಬಾರದು, ಚೇಳು ಹಿಡಿಯಬಾರದು ಎಂಬುದನ್ನು 3 ಮುಟ್ಟುವಾಗ ಮಗು ಸ್ಪಷ್ಟವಾಗಿ ತಿಳಿದುಕೊಳ್ಳುತ್ತದೆ. ಮಳಲಿ ಮಾತು ಹೋಗಿ ಮಗುವು ತಾಯಿ ಭಾಷೆಯನ್ನು ಸ್ಪಷ್ಟವಾಗಿ ಮಾತನಾಡಲು ತೊಡಗಿರುತ್ತದೆ. ಯಾವ ಕಾರಣಕ್ಕೂ ಕಂಡದ್ದಕ್ಕೆಲ್ಲ ಬಾಯಿ ಹಾಕಲು ಪ್ರಯತ್ನಿಸುವುದಿಲ್ಲ. ಅಷ್ಟೇ ಅಲ್ಲ, 3ರ ಮಗು ಹೇಳಿದ್ದನ್ನು ಕೇಳುವ ಪ್ರಾಯ ಮುಟ್ಟಿರುತ್ತದೆ. ಮೊಂಡು ಗುಣ ಇದ್ದರೆ ಅದಕ್ಕೆ ಸಹಜ ಬೆಳವಣಿಗೆ ಕಾರಣವಾಗಿರುವುದಿಲ್ಲ. 3ರಿಂದ ಪ್ರಾಯ 5 ದಾಟುವವರೆಗಿನ ಪ್ರಾಯವು ಶಾಲೆಗೆ ಮೊದಲಿನ ಬೆಳವಣಿಗೆ ಹಾಗೂ ಆನಂತರದ್ದು ಕಲಿಕಾ ಕಾಲದ ಬೆಳವಣಿಗೆ ಪ್ರಾಯ ಎನಿಸಿದೆ. ದೈಹಿಕವಾಗಿ ಮಕ್ಕಳು ಈ ಹಂತದಲ್ಲಿ ಮತ್ತು ಬುದ್ಧಿಮತ್ತೆಯ ರೀತಿಯಿಂದಲೂ ಬರಬರ ಬೆಳೆಯುತ್ತಾರೆ. ಈಗ ಪ್ರೀಸ್ಕೂಲ್ ಮಕ್ಕಳಿಗೂ ಶಾಲೆಗಳು ಇರುವುದರಿಂದ ಇವೆರಡರ ನಡುವೆ ವ್ಯತ್ಯಾಸಗಳು ಕಡಿಮೆಯಾಗುತ್ತಿದೆ. ಅಲ್ಲದೆ ಇಂದು ಓದಿದ ಹೆತ್ತವರು ಹೆಚ್ಚಿರುವುದರಿಂದ ಅವರು ತಮ್ಮ ಮಕ್ಕಳಿಗೆ ಆದಷ್ಟು ಅಕ್ಷರಾಭ್ಯಾಸ ಮಾಡಿಸಲು ಮನೆಯಲ್ಲೇ ಕಲಿಸುವುದನ್ನು ಆರಂಭಿಸುತ್ತಾರೆ. ಅಲ್ಲದೆ ಟಿವಿ, ಮೊಬೈಲ್, ಅಂತರ್ಜಾಲ ಎಂದು ಮಕ್ಕಳು ತೀರಾ ಸಣ್ಣ ಪ್ರಾಯದಲ್ಲಿ ವಿಶಾಲ ಜಗತ್ತಿಗೆ ತೆರೆದುಕೊಳ್ಳುತ್ತಾರೆ. ಈ ಪ್ರಾಯವು 6ರಿಂದ 12 ವಯಸ್ಸಿನದ್ದಾಗಿದೆ. ಕಲಿಕಾ ಹಂತದಲ್ಲಿ ಮಕ್ಕಳು ಓಡಲು, ಹತ್ತಲು, ಜಿಗಿಯಲು ಆತುರ ಬೀಳುತ್ತಾರೆ. ಅದು ಅವರ ಸ್ವನಂಬಿಕೆಯು ಅರಳಿ ನಿಲ್ಲುವ ಕಾಲವಾಗಿದೆ. ಇಂದು ಸಾಕಷ್ಟು ಕಲಿಕಾ ಅವಕಾಶ ಇರುವುದರಿಂದ ಕೆಲವು ಹೆತ್ತವರು ತಮ್ಮ ಮಕ್ಕಳನ್ನು ಶಾಲಾ ಕಲಿಕೆಯ ಹೊರತಾಗಿ ನಾನಾ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ತೊಡಗಿಸುವುದು ಕೂಡ ಇಂದು ಮಾಮೂಲು. ಶಿಸ್ತಿನ ಕಲಿಕೆ ಮುಂದಿನ ಬದುಕಿಗೆ ಬುನಾದಿ, ಜೀವನ ಪಥದ ನಿರ್ಧಾರ ಇತ್ಯಾದಿ ಈ ಹಂತದಲ್ಲಿ ಆಗುತ್ತದಾದ್ದರಿಂದ ಇದು ಬಹಳ ಮುಖ್ಯವಾದ ಹಂತ. ಒಟ್ಟಾರೆ 5 ಹಂತಗಳನ್ನು ಸರಿಯಾಗಿ ದಾಟುವ ಮಕ್ಕಳು ಸುಗಮವಾಗಿ ಹರೆಯಕ್ಕೆ ನೆಗೆಯುತ್ತಾರೆ. ಈ 5 ಹಂತದಲ್ಲೇ ಬುದ್ಧಿಯಿಂದ ದೇಹದವರೆಗೆ ಖಚಿತ ಬೆಳವಣಿಗೆಯಾಗಬೇಕು. ಕೊನೆಯದಾಗಿ ನಿಶ್ಚಿತ ಬದುಕಿನ ಪಥವು ನಿರ್ಧಾರಗೊಳ್ಳಬೇಕು ಎನ್ನುತ್ತಾ ಇದು ಇಂದಿನ ವಿಶೇಷ ಮಗುವಿನ 5 ಹಂತಗಳ ಬೆಳವಣಿಗೆಯ ಮಹತ್ವ ಕಾರ್ಯಕ್ರಮ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.